ಹೈಕಮಾಂಡ್ಗೆ ಸೆಡ್ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ. ದೆಹಲಿಯಿಂದ ಬಂದಿದ್ದ ಕಾರ್ಯಕರ್ತರ ಪಟ್ಟಿಗೆ ಸರ್ಜರಿ ಆಗಿದೆ. ದೆಹಲಿಯಿಂದ ಒಂದು ಪಟ್ಟಿ ಬಂದಿತ್ತು ಹೈಕಮಾಂಡ್ ಕಡೆಯಿಂದ. ಆದರೆ ಆ ಪಟ್ಟಿಗೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ರು. 39 ಮಂದಿ ಪಟ್ಟಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ ಕಳಿಸಿತ್ತು. ಆದರೆ ಅಂತಿಮವಾಗಿ 34 ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹಂಚಿಕೆಯನ್ನ ಮಾಡಲಾಗಿದೆ. ಕೆಸಿ ವೇಣುಗೋಪಾಲ್ ಮೂಲಕ ಪಟ್ಟಿಯನ್ನ ರವಾನಿಸಿತ್ತು ಎಐಸಿಸಿ. ಎಐಸಿಸಿ ಕಳಿಸಿದ್ದ ಪಟ್ಟಿಗೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಮುನಿಸು ತೋರಿಸಿದ್ರು. ಇಷ್ಟ ಇರಲಿಲ್ಲ ಅವರಿಗೆ ಆ ಪಟ್ಟಿ. 39 ಪೈಕಿ 7 ಮಂದಿಗೆ ಕೋಕ್ ನೀಡಲಾಗಿದೆ. ಅದಾದ ನಂತರ ಹೊಸ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. 7 ಜನರಿಗೆ ಕೋಕ್ ಕೊಟ್ಟು ಇಬ್ಬರನ್ನ ಸೇರಿಸಿ 34 ಮಂದಿಯ ಪಟ್ಟಿಯನ್ನ ಸಿದ್ಧಪಡಿಸಿರುವಂತ ಸಿಎಂ. ಮೈಸೂರಿನ ಸಿ ನರೇಂದ್ರಗೆ ನಿಗಮ ಮಂಡಳಿಯಿಂದ ಕೋಕ್. ಯಾವುದೇ ಕ್ಷಣದಲ್ಲಿ ಕಾರ್ಯಕರ್ತರ ಪಟ್ಟಿ ಬಿಡುಗಡೆ ಆಗುವಂತ ನಿರೀಕ್ಷೆ ಇದೆ. ದೆಹಲಿಯಿಂದ ಬಂದಿದ್ದ ಕಾರ್ಯಕರ್ತರ ಪಟ್ಟಿಯನ್ನ ರಾಜ್ಯದ ನಾಯಕರುಗಳು, ಅದರಲ್ಲೂ ಸಿಎಂ ಮತ್ತು ಡಿಸಿಎಂ ಅದನ್ನು ಒಪ್ಪಿರಲಿಲ್ಲ. ಹಾಗಾಗಿ ಒಂದಷ್ಟು ಸರ್ಜರಿ ಆಗಿದೆ, ಅಲ್ಲಿ ಚೇಂಜಸ್ಗಳನ್ನು ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಮೂಲಕ ಬಂದಿದ್ದಂಥ ಒಂದು ಪಟ್ಟಿ ಇದು. ಬಟ್ ಈ ಪಟ್ಟಿಯನ್ನ ಕಂಪ್ಲೀಟ್ ಆಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಒಪ್ಕೊಳ್ಳೋಕೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ರೆಡಿ ಇರಲಿಲ್ಲ. ಹಾಗಾಗಿ ಮೈಸೂರಿನ ಸಿ ನರೇಂದ್ರಗೆ ಮುಖ್ಯವಾಗಿ ಅವರ ಹೆಸರಲ್ಲಿ ನಿಗಮ ಮಂಡಳಿಯಿಂದ ಕೋಕ್ ನೀಡಲಾಗಿದೆ. ಇನ್ನೂ ಒಂದಷ್ಟು ಜನರನ್ನು ಫಿಲ್ಟರ್ ಮಾಡಲಾಗಿದೆ. ಹೈಕಮಾಂಡ್ಗೆ ಸೆಡ್ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಹೈಕಮಾಂಡ್ಗೆ ತಿರುಗಿ ನಿಲ್ಲುವಂಥ ಒಂದಷ್ಟು ರೀತಿಯಾಗಿ ಈ ಪಟ್ಟಿ ಈಗ ತೋರಿಸ್ತಾ ಇದೆ. ಇನ್ನೊಂದು ಕಡೆ ಡಿಸಿಎಂ ಕೂಡ ಇದನ್ನು ಒಪ್ಪಿರಲಿಲ್ಲ. 30 ಮಂದಿ ಪಟ್ಟಿಯನ್ನು ಸಿದ್ಧಪಡಿಸಿ ಹೈಕಮಾಂಡನ್ನು ಕಳಿಸಿತ್ತು. ಅದರಲ್ಲಿ ಒಂದಷ್ಟು ಫಿಲ್ಟರ್ ಆಗಿದೆ. ಇನ್ನು ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೂ ಸ್ಥಾನ ನೀಡೋದಕ್ಕೆ ಕೈಪಡೆ ಸಜ್ಜಾಗಿದೆ. ಆದರೆ ಹೈಕಮಾಂಡ್ ಕಳಿಸಿರುವಂತಹ ಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಬದಲಾವಣೆ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಅಂತಿಮ ಪಟ್ಟಿ ರಿಲೀಸ್ ಆಗೋದು ದಟ್ಟವಾಗಿದೆ. ಹೈಕಮಾಂಡ್ಗೆ ಸೆಡ್ ಹೊಡೆದ್ರ ಸಿಎಂ ಡಿಸಿಎಂ. ಎಐಸಿಸಿ ರವಾನಿಸಿದ್ದ ಕಾರ್ಯಕರ್ತರ ಪಟ್ಟಿಗೆ ಮತ್ತೆ ಸರ್ಜರಿ. ಅಳೆದು ತೂಗಿ ನಾನಾ ಲೆಕ್ಕಾಚಾರ ಹಾಕಿ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಲಾಗಿದೆ. ಇನ್ನೊಂದು ಕಡೆ ಕಾರ್ಯಕರ್ತರು ಕೂಡ ನಮಗೂ ಗುಡ್ ನ್ಯೂಸ್ ಸಿಗಲಿದೆ ಅಂತ ಕಣ್ಣರಳಿಸಿ ಕೂತಿದ್ದಾರೆ. ಕಾರ್ಯಕರ್ತರಿಗೆ ಹಂಚಿಕೆ ಮಾಡೋದಕ್ಕೆ ಹೈಕಮಾಂಡ್ ಕಳಿಸಿದ ನಿಗಮ ಮಂಡಳಿ ಪ್ರಾಧಿಕಾರ ಪಟ್ಟಿ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ. ಅಂತಿಮ ಮುದ್ರೆ ಒತ್ತೋದೊಂದೇ ಬಾಕಿ ಇದೆ. ಯಾವ ಕ್ಷಣದಲ್ಲಾದರೂ ಕಾರ್ಯಕರ್ತರ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇದರ ನಡುವೆ ದೆಹಲಿಯಿಂದ ಬಂದಿದ್ದ 39 ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಮೇಜರ್ ಸರ್ಜರಿ ಮಾಡಿ ಸೆಡ್ಡು ಹೊಡೆದಿದ್ದಾರೆ ಎನ್ನಲಾಗಿದೆ. ದೆಹಲಿಯಿಂದ ಬಂದಿದ್ದ ನಿಗಮ ಮಂಡಳಿ ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಸರ್ಜರಿ ಮಾಡಿದ್ದಾರೆ. ಒಟ್ಟು 39 ಕಾರ್ಯಕರ್ತರ ಪಟ್ಟಿ ಸಿದ್ಧಪಡಿಸಿ ಹೈಕಮಾಂಡ್ ಕಳಿಸಿತ್ತು. ಕೆಸಿ ವೇಣುಗೋಪಾಲ್ ಮೂಲಕ ಎಐಸಿಸಿ ಪಟ್ಟಿ ರವಾನಿಸಿತ್ತು. ಎಐಸಿಸಿ ರವಾನಿಸಿದ್ದ ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಮುನಿಸಿಕೊಂಡಿದ್ರು. ದೆಹಲಿ ಪಟ್ಟಿಗೆ ಮುದ್ರೆ ಒತ್ತದೆ ಸಿಎಂ ಸಿದ್ದರಾಮಯ್ಯ ಸಿಟ್ಟು ಮಾಡಿಕೊಂಡಿದ್ರು ಎನ್ನಲಾಗಿದೆ. ಒಟ್ಟು 39 ಕಾರ್ಯಕರ್ತರ ಪೈಕಿ 7 ಕಾರ್ಯಕರ್ತರಿಗೆ ಕೋಕ್ ಕೊಟ್ಟು ಪಟ್ಟಿ ಸಿದ್ಧಪಡಿಸಲಾಗಿದೆ. ಹೊಸದಾಗಿ ಇಬ್ಬರ ಹೆಸರನ್ನು ಸೇರಿಸಲಾಗಿದೆ. 34 ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಿಕೆಗೆ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಮೈಸೂರಿನ ಸಿ ನರೇಂದ್ರಗೆ ನಿಗಮದಿಂದ ಕೋಕ್. ಮೈಸೂರಿನ ಸಿ ನರೇಂದ್ರಗೆ ಕೊನೆಗೂ ನಿಗಮ ಮಂಡಳಿಯಿಂದ ಕೋಕ್ ನೀಡಲಾಗಿದೆ. ಹೈಕಮಾಂಡ್ ಕಳಿಸಿದ್ದ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಬದಲಾಯಿಸಿದ್ದಾರೆ. 34 ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಿಕೆಯ ಅಧಿಕೃತ ಪಟ್ಟಿ ಯಾವ ಕ್ಷಣದಲ್ಲೂ ಹೊರಬೀಳುವ ಸಾಧ್ಯತೆ ಇದೆ. ಪರಿಷತ್ ಸದಸ್ಯರಿಗೆ ನಿಗಮ ಮಂಡಳಿ ನಿರಾಸೆ. ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಹಂಚಿಕೆ ಅಸಮಾಧಾನ ತಣಿಸಿದ್ರೆ ವಿಧಾನ ಪರಿಷತ್ ಸದಸ್ಯರಿಗೆ ನಿಗಮ ಮಂಡಳಿ ಭಾಗ್ಯ ಒಲಿದಿಲ್ಲ. ಕೇವಲ ಶಾಸಕರಿಗೆ ಮಾತ್ರ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಂಚಲಾಗಿದೆ. ಒಟ್ಟು 5 ರಿಂದ 6 ಎಂಎಲ್ಸಿಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆಯೂ ಇತ್ತು. ಆದ್ರೆ ಸಚಿವ ಸ್ಥಾನ ಸಿಗದಿದ್ರೂ ನಮಗೆ ನಿಗಮ ಮಂಡಳಿಯಲ್ಲಿ ಲಕ್ ಒಲಿಯಲಿದೆ ಅಂತ ಅಂದುಕೊಂಡಿದ್ದ ಪರಿಷತ್ ಸದಸ್ಯರಿಗೆ ನಿರಾಸೆಯಾಗಿದೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ಶಾಸಕರಿಗೆ ನಿಗಮ ಮಂಡಳಿ ನೀಡಿ ಎದುರಿಗಿದ್ದ ಸಮಸ್ಯೆ ನಿವಾರಿಸಲಾಗಿದೆ. ಇನ್ನೊಂದು ಕಡೆ ಕಾರ್ಯಕರ್ತರಿಗೂ ನಿಗಮ ಭಾಗ್ಯ ಒಲಿಯಲಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೈ ಸೇರಿರುವ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಯಾರಿಗೆ ಲಕ್, ಯಾರಿಗೆ ಶಾಕ್, ಯಾರ್ಯಾರ ಹೆಸರಿಗೆ ಕೋಕ್ ನೀಡಲಾಗಿದೆ ಅನ್ನೋದು ಪಟ್ಟಿ ಬಿಡುಗಡೆ ನಂತರ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.